ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 4 ಭೂಟಾನ್ನ ಜರ್ನಿ ಹೇಗಿತ್ತು, ಹಾಗೆ ಇವತ್ತು ಯಾವುದೆಲ್ಲ ಪ್ಲೇಸಸ್ಗೆ ನಾವು ವಿಸಿಟ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾವು ಇವತ್ತು ಕಂಪ್ಲೀಟಾಗಿ ಬ್ಯಾಗ್ ಪ್ಯಾಕ್ ಮಾಡಿ ಚೆಕ್ಔಟ್ ಆಗಿ ಹೋಟೆಲಿಂದ ಹೊರಟ್ವಿ, ಬ್ರೇಕ್ಫಾಸ್ಟ್ನ ತಿಂದ್ಕೊಂಡು. ಯಾಕಂದರೆ ಇವತ್ತು ನಾವು ಬೇರೆ ಪ್ಲೇಸಸ್ಗೆ ಹೋಗ್ತಿರೋದ್ರಿಂದ ಇಲ್ಲಿ 2 ನೈಟ್ಸ್ ಇದ್ವಿ, 1 ಡೇ. ಸೊ ಎಲ್ಲ ವೆಕೇಟ್ ಮಾಡಿ ಹೋಗ್ತಿದ್ದೀವಿ. ನಾವು ಫಸ್ಟ್ ಪ್ಲೇಸ್ ಹೋಗೋದಕ್ಕೆ ಮುಂಚೆ ಭೂಟಾನ್ನ ಒಂದೆರಡು ಪಾಯಿಂಟ್ಸ್ನ ಮಿಸ್ ಮಾಡಿದ್ದೀನಿ, ಅದನ್ನು ತಿಳಿಸ್ಕೊಡ್ತೀನಿ. ಏನು ಅಂತ ಅಂದರೆ, ಈ ಥಿಂಪು ನಗರದಲ್ಲಿ ಅಷ್ಟು ನೀಟಾಗಿದೆ, ಹಾಗೇ ರೂಲ್ಸ್ ಎಲ್ಲ ಅಷ್ಟು ನೀಟಾಗಿ ಫಾಲೋ ಮಾಡ್ತಾರೆ. ಜೊತೆಗೆ ಈ ಭೂಟಾನಲ್ಲೇ ನಾರ್ಮಲಾಗಿ ನಾವೆಲ್ಲ ಹೇಗೆ ಮಧ್ಯ ಮಧ್ಯ ಕ್ರಾಸ್ ಮಾಡ್ತೀವಿ ರೋಡ್ನ, ಆ ಥರ ಎಲ್ಲ ಮಾಡಲ್ಲ. ಬಿಳಿ ಪಟ್ಟೆಯಲ್ಲಿ ಬರೆದಿರ್ತಾರೆ ಜೀಬ್ರಾ ಕ್ರಾಸ್ ಅಂತ ಏನು ಹೇಳ್ತಾರೆ, ಅಲ್ಲೇ ರೋಡ್ ಕ್ರಾಸ್ ಮಾಡಬೇಕು. ಆ ಥರ ಎಲ್ಲ ತುಂಬ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ತಾರೆ. ನಾವೆಲ್ಲ ಟೂರಿಸ್ಟ್ಗಳು ಸ್ವಲ್ಪ ಮೇಂಟೈನ್ ಮಾಡಲ್ಲ ಅನಿಸುತ್ತೆ, ಬಟ್ ಅಲ್ಲಿರೋರೆಲ್ಲ ಹಾಗೆ ಮೇಂಟೈನ್ ಮಾಡೋದು. ಜೊತೆಗೆ ಟ್ರಾಫಿಕ್ ಪೊಲೀಸಲ್ಲಿರ್ತಾರೆ. ಯಾವುದೇ ಟ್ರಾಫಿಕ್ ಸಿಗ್ನಲ್ ಆಗಲಿ ಲೈಟ್ ಕಂಬಗಳಾಗಲಿ ಅಲ್ಲಿ ಇಲ್ಲ. ಟ್ರಾಫಿಕ್ ಪೊಲೀಸರೇ ಕೈಯಲ್ಲಿ ತೋರಿಸಿ ಇನ್ನೂ ಅಲ್ಲಿ ಹಾಗೆ ಮಾಡೋದ್ರಿಂದ ಅದು ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಅಷ್ಟು ನೀಟಾಗಿ ಎಲ್ಲ ರೂಲ್ಸ್ನೂ ಅಲ್ಲಿ ಫಾಲೋ ಮಾಡ್ತಾರೆ. ಆರನ್ನಂತೂ ತುಂಬ ಕಡಿಮೆ ಯೂಸ್ ಮಾಡ್ತಾರೆ, ಟ್ರಾಫಿಕ್ ತುಂಬ ಕಡಿಮೆ ಅಲ್ಲಿ ಅಂತ ಹೇಳ್ಬೋದು. ಇನ್ನು ನಾವು ಫಸ್ಟ್ ಪ್ಲೇಸ್ಗೆ ವಿಸಿಟ್ ಮಾಡಿದ್ದು ಭೂಟಾನ್ನ ಪೋಸ್ಟಲ್ ಮ್ಯೂಸಿಯಂ. ಇವತ್ತು ನನ್ನ ಔಟ್ಫಿಟ್ ಹೀಗಿತ್ತು. ಭೂಟಾನ್ ಪೋಸ್ಟಲ್ ಮ್ಯೂಸಿಯಂ ಬಗ್ಗೆ ಹೇಳೋದಾದರೆ, ಇದು ರಾಜಧಾನಿ ಥಿಂಪುವಿನಲ್ಲಿದೆ. ಇದು ಭೂಟಾನ್ನ ಅಂಚೆ ವ್ಯವಸ್ಥೆಯ ಇತಿಹಾಸ ಮತ್ತು ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಸುಂದರವಾಗಿ ಪ್ರದರ್ಶಿಸುತ್ತದೆ. ಇಲ್ಲಿ ನೀವು ಭೂಟಾನ್ನ ಪ್ರಸಿದ್ಧ ಟಾಕಿಂಗ್ ಸ್ಟ್ಯಾಂಪ್ಸ್ ಹಾಗೂ ಅಪರೂಪದ ವಸ್ತುಗಳನ್ನು ಕೂಡ ನೋಡಬಹುದು. ಗ್ಯಾಲರಿ 1 to 3 ಇಂದ ಸಾಂಪ್ರದಾಯಿಕ ಅಂಚೆ ವ್ಯವಸ್ಥೆ, ಸಂದೇಶ ಸಾಗಿಸುವ ವಿಧಾನಗಳು, ಆಧುನಿಕ ಅಂಚೆ ಪದ್ಧತಿಯ ವಿಕಾಸ ಕೂಡ ಇಲ್ಲಿದೆ. ಗ್ಯಾಲರಿ 4ರಲ್ಲಿ 1907ರಲ್ಲಿ ಆರಂಭವಾದ ರಾಜಪ್ರಭುತ್ವ, ಸಕ್ಸೆಸಿವ್ ರಾಜರ ಕಿರು ಇತಿಹಾಸ ಕೂಡ ಇದೆ. ಗ್ಯಾಲರಿ 5ಅಲ್ಲಿ ಭೂಟಾನ್ನ ವಿಶಿಷ್ಟ ಅಂಚೆ ಚೀಟಿಗಳ ಪ್ರದರ್ಶನ, ಚಿನ್ನ ಅಥವಾ ಬೆಳ್ಳಿ ಹಾಳೆಗಳಿಂದ ಮಾಡಿದ ಅಂಚೆ ಚೀಟಿಗಳು, ರೇಷ್ಮೆ ಬಟ್ಟೆ ಮೇಲೆ ಮುದ್ರಿಸಿದ ಅಂಚೆ ಚೀಟಿಗಳು, ವಿಶೇಷವಾಗಿ ಪ್ಲೇಯರ್ನಲ್ಲಿ ಇಟ್ಟು ಕೇಳಬಹುದಾದ ಟಾಕಿಂಗ್ ಸ್ಟ್ಯಾಂಪ್ಸ್ನಲ್ಲಿ ಇಲ್ಲಿನ ವಿಶೇಷ ಆಕರ್ಷಣೆ ಅಂತ ಕೂಡ ಹೇಳ್ಬೋದು. ಇದಿಷ್ಟು ಭೂಟಾನ್ನ ಪೋಸ್ಟಲ್ ಮ್ಯೂಸಿಯಂ ಬಗ್ಗೆ ಅಂತ ಹೇಳ್ತಾ, ನಾವು ನೆಕ್ಸ್ಟ್ ಪ್ಲೇಸ್ ವಿಸಿಟ್ ಮಾಡಿದ್ದು ತಾಂಗ್ ದೇವಚೇನ್ ಡಪ್ತಾಪ್ ನನ್ನೇರಿ. ಇದನ್ನು ನ್ಯೂನೇರಿ ಅಂತ ಕೂಡ ಕರೀತಾರೆ. ನ್ಯೂನೇರಿ ಅಂತ ಹೇಳಿದ್ರೆ ಒಂದು ದೇವಾಲಯ, ಅಲ್ಲಿನ ದೇವಾಲಯ. ಇದ್ರ ಬಗ್ಗೆ ಹೇಳೋದಾದರೆ, ಭೂಟಾನ್ನ ಥಿಂಪು ಕಣಿವೆಯ ಮೇಲಿರುವ ಬೆಟ್ಟದ ತುದಿಯಲ್ಲಿರುವ ಒಂದು ಪ್ರಶಾಂತ ಬೌದ್ಧ ಮಠ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಡೈರೆಕ್ಟಾಗಿ ನೋಡ್ಬೋದು ಅವರು ಪ್ರಾರ್ಥನೆ ಮಾಡ್ತಿರೋದನ್ನು, ಅಂದರೆ ಅಲ್ಲಿ ಪ್ರೇಯರ್ ಮಾಡೋದು ಮತ್ತು ಮಾಂಗ್ಸ್ಗಳನ್ನ ಕೂಡ ನಾವು ಇಲ್ಲಿ ನೋಡ್ಬೋದು. 1976ರಲ್ಲಿ ಪೂಜ್ಯ ಸಂತ ಟಾಂಗ್ ಗಯಲ್ಫೋ ಅವರ 16ನೇ ಅವತಾರದಿಂದ ಸ್ಥಾಪಿಸಲ್ಪಟ್ಟ ಇದು ಸುಮಾರು 60 ಸನ್ಯಾಸಿಗಳಿಗೆ ನೆಲೆಯಾಗಿದೆ. ಇನ್ನು ಥಿಂಪುವಿನ ಜಿಲುಕಾ ಪ್ರದೇಶದಲ್ಲಿ ನೆಲೆಗೊಂಡಿದ್ದು ತಾಶಿಚೋ ಜೋಂಗ್ ಮತ್ತು ಸುತ್ತಮುತ್ತಲಿನ ಕಣಿವೆಗಳ ಸುಂದರ ನೋಟಗಳನ್ನು ಕೂಡ ಇಲ್ಲಿ ಒದಗಿಸುತ್ತದೆ. ಭೂಟಾನಿನ ಮಹಿಳೆಯರಿಗೆ ಬೌದ್ಧ ಶಿಕ್ಷಣವನ್ನು ಮುಂದುವರಿಸಲು ಮೀಸಲಾದ ಸ್ಥಳವನ್ನು ನೀಡಲು ರಿಕೆ ಜಾಡ್ರೆಲ್ ರಿನ್ಪೋಚೆ ಇದನ್ನು ಸ್ಥಾಪಿಸಿದರು. ನಿವಾಸಿ ಅಂದರೆ ಸನ್ಯಾಸಿಗಳು ವಜ್ರಯಾನ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡುವುದು, ಧಾರ್ಮಿಕ ಕಲೆಗಳನ್ನು ಅಭ್ಯಾಸ ಮಾಡುವುದು ಮತ್ತು ಆಳವಾದ ಧ್ಯಾನ ಮತ್ತು ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳೋದ್ರಲ್ಲಿ ತಮ್ಮ ಸಮಯವನ್ನು ಇಲ್ಲಿ ಕಳೆಯುತ್ತಾರೆ. ಸಾರ್ವಜನಿಕರಿಗೆ ಇಲ್ಲಿ ಅಷ್ಟು ಸೈಲೆನ್ಸ್ ಆಗಿರಬೇಕು, ಅವರೆಲ್ಲ ಅಲ್ಲಿ ಡೈಲಿ ಪ್ರೇಯರ್ ಮಾಡ್ತಾನೆ ಇರ್ತಾರೆ. ಇನ್ನು ಸಂದರ್ಶಕರು ಅಂದರೆ ಹೊರಗಡೆಯಿಂದ ಬಂದವರು ದೈನಂದಿನ ಪ್ರಾರ್ಥನೆಗಳನ್ನು ಕೂಡ ಇಲ್ಲಿ ವೀಕ್ಷಿಸ್ಬೋದು, ಡೈರೆಕ್ಟಾಗಿ ನೋಡ್ಬೋದು. ಆಗಲೇ ಹೇಳ್ದಂಗೆ ಅಷ್ಟೇ ಅಲ್ಲದೆ ಪ್ರಾರ್ಥನಾ ಚಕ್ರಗಳು ಕೂಡ ಇಲ್ಲಿರುತ್ತೆ, ಅದನ್ನು ಕೂಡ ನಾವು ತಿರುಗಿಸ್ಬೋದು. ಮೀಸಲಾದ ಸಭಾಂಗಣದಲ್ಲಿ ಬೆಣ್ಣೆ ದೀಪ ಹಚ್ಚೋದು ಕೂಡ ಇದೆ. ಅಲ್ಲಿ ಹಚ್ಚಿ ಏನಾದರೂ ಅಂದ್ಕೊಂಡೋದ್ರೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಕೂಡ ಇಲ್ಲಿ ಇದೆ. ಇನ್ನು ಸಾಮಾನ್ಯವಾಗಿ ಹೊರಗೆ ಮತ್ತು ಕೆಲವು ಬಾಹ್ಯ ಪ್ರದೇಶಗಳಲ್ಲಿ ಫೋಟೋನ ತೆಗಿಬೋದು, ಒಳಗಡೆ ಅಲೋ ಇಲ್ಲ. ಇಲ್ಲಿಗೆ ಯಾವುದೇ ಎಂಟ್ರಿ ಫೀಸ್ ಅಂತೂ ಇಲ್ಲವೇ ಇಲ್ಲ. ನಿಮ್ಗೇನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಅಲ್ಲೇ ಇರುವಂಥ ಸ್ಥಳದಲ್ಲಿ ದೇಣಿಗೆ ಪೆಟ್ಟಿಯಲ್ಲಿ ಸಣ್ಣ ನಗದು ದೇಣಿಗೆಯನ್ನು ಕೂಡ ನೀವು ಇಡಬಹುದು. ಇನ್ನು ಈ ದೇಶದಲ್ಲಿ ನಮ್ಮ ಕಡೆ ಎಲ್ಲ ಪೆಟ್ ಡಾಗ್ ಅಂತ ಸಾಕೋದೆಲ್ಲ ಇಲ್ಲಿ ಬೀದಿ ನಾಯಿಗಳು, ಅದನ್ನು ನಾವು ತುಂಬ ನೋಡ್ಬೋದು. ಜೊತೆಗೆ ಪ್ರಾಣಿಗಳನ್ನ ತುಂಬ ಇಲ್ಲಿ ಇಷ್ಟಪಡ್ತಾರೆ ಅಂತ ಅನಿಸ್ತು. ಬೆಕ್ಕು, ನಾಯಿಗಳು ತುಂಬ ಈ ದೇಶದಲ್ಲಿ ಕಾಣಿಸುತ್ತೆ. ಕೆಲವೊಂದು ಪೆಟ್ ಡಾಗು ಸ್ಟ್ರೀಟ್ ಡಾಗ್ ಅಲ್ಲಿ ಆಗಿದ್ರೂ ಕೆಲವೊಂದು ಸ್ವಲ್ಪ ಚೆನ್ನಾಗಿರುತ್ತೆ, ಕೆಲವೊಂದು ತುಂಬ ವಿಯರ್ಡಾಗಿ ಬಿಹೇವ್ ಮಾಡುತ್ತೆ ಅಂತ ಅಲ್ಲಿನ ಗೈಡ್ಗಳು ಮುಂಚೆ ಹೇಳ್ತಾರೆ. ಇದಿಷ್ಟು ಭೂಟಾನ್ದು. ಜೊತೆಗೆ ನಾವು 3rd ಪ್ಲೇಸ್ ಇವತ್ತೊಂದು ದಿನ ವಿಸಿಟ್ ಮಾಡ್ತಿರೋದು ಟಕಿನ್ ಸಂರಕ್ಷಣಾ ಕೇಂದ್ರ. ನಮ್ಮ ಕಡೆ ಎಲ್ಲ ಮೈಸೂರು ಝೂ ಹೇಗಿದೆಯೋ ಹಾಗೆ ಇಲ್ಲಿ ಕೂಡ
ಆ ದೇಶದ ಒಂದು ರಾಷ್ಟ್ರೀಯ ಪ್ರಾಣಿನ ಅಲ್ಲಿ ಇಟ್ಟಿದ್ದಾರೆ. ಟಕಿನ್ ಸಂರಕ್ಷಣಾ ಕೇಂದ್ರಕ್ಕೆ ನಾವು ಭೇಟಿ ನೀಡಿದ್ದು. ಮೋತಿಥಾಂಗ್ ಟಕಿನ್ ಅಭಯಾರಣ್ಯ ಅಂತ ಕೂಡ ಕರೀತಾರೆ ಅದನ್ನು, ಟಕಿನ್ ಪ್ರಿಸರ್ವೇಷನ್ ಸೆಂಟರ್ ಅಂತ. ಭೂಟಾನ್ ದೇಶದ ರಾಜಧಾನಿಯಾದ ಥಿಂಪುವಿನ ಮೋತಿಥಾಂಗ್ ಜಿಲ್ಲೆಯಲ್ಲಿ ಇದಿರೋದು. ಇದು ಭೂಟಾನ್ನ ರಾಷ್ಟ್ರೀಯ ಪ್ರಾಣಿಯಾದ ಟಕಿನ್ ಎಂಬ ಅಪರೂಪದ ಪ್ರಾಣಿಗಳ ಸಂರಕ್ಷಣೆಗಾಗಿ ಮೀಸಲಾಗಿರುವ ವನ್ಯಜೀವಿ ಧಾಮ ಅಂತಲೇ ಕರೀತಾರೆ. ಆ ಟಕೀನ್ ಅನ್ನೋ ಒಂದು ಪ್ರಾಣಿ ನಿಮಗೆ ಮುಂದೆ ಅಂದರೆ ತಲೆ ಭಾಗ ನಮ್ಮ ಸೈಡೆಲ್ಲ ಕಾಣಿಸೋ ಟಗರು ಕುರಿ ಥರ ಇರುತ್ತೆ, ಹಿಂದೆ ಬಂದು ಹಸು ಎಮ್ಮೆ ಆ ಥರ ಬಾಡಿ ಶೇಪ್ ಇರುತ್ತೆ. ಇದು ಇಲ್ಲಿನ ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಆ ಪ್ರಿಸರ್ವೇಷನ್ ಸೆಂಟರ್ನಲ್ಲಿ ನಮಗೆ ನೋಡೋಕ್ಕೆ ಜಿಂಕೆಗಳು ಸಿಗುತ್ತೆ, ಯಾಕ್ ಅಲ್ಲಿನ ಒಂದು ಪ್ರಾಣಿ ಅಂತಲೇ ಹೇಳ್ಬೋದು. ಸುಮಾರು ಪಕ್ಷಿಗಳು, ಗಂಡು ಪಕ್ಷಿ ಹೆಣ್ಣು ಪಕ್ಷಿ ಎಲ್ಲವೂ ನೋಡೋದಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ದೊಡ್ಡದಾದ ನಮ್ಮ ಕಡೆ ಹೇಗೆ ಝೂ ಇದೆ ಅದೇ ಥರ ಅಲ್ಲಿನೂ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ಎಂಟ್ರಿ ಫೀಸ್ ಕೂಡ ಇದೆ. ನಾರ್ಮಲಾಗಿ ನಮ್ಮ ಕಡೆ ಎಲ್ಲ ಹೇಗೆ ತೊಗೋತಾರೆ ಹಾಗೇ. ಇದನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ವಿಸಿಟ್ ಮಾಡಿದ್ದು 4th ಪ್ಲೇಸ್ ಬುದ್ಧ ಡೋರ್ಡೆನ್ಮಾ. ಡೋರ್ಡೆನ್ಮಾ ಭೂತಾನ್ನ ಥಿಂಪು ಕಣಿವೆಯಲ್ಲಿರುವ ಬೃಹತ್ ಮತ್ತು ಅದ್ಭುತವಾದ ಶಾಕ್ಯಮುನಿ ಬುದ್ಧನ ಪ್ರತಿಮೆಯಾಗಿದೆ. ಇದು ವಿಶ್ವದ ಅತಿ ದೊಡ್ಡ ಬುದ್ಧನ ಪ್ರತಿಮೆಗಳಲ್ಲಿ ಒಂದಾಗಿದ್ದು, ಭೂಟಾನ್ನ 4ನೇ ರಾಜ ಜಿಗ್ಮೆ ಸಿಂಗೆ ವಾಂಗ್ಚುಕ್ ಅವರ 60ನೇ ಜನ್ಮದಿನದ ನೆನಪಿಗಾಗಿ ಇದನ್ನು ನಿರ್ಮಿಸಲಾಗಿದೆ. ಇದರ ಎತ್ತರ ಬಂದು ಸರಿಸುಮಾರು 169 ಅಡಿ. ಭೂಟಾನ್ ದೇಶದ ರಾಜಧಾನಿ ಥಿಂಪುವಿನ ಚೆನ್ಸಿರಿ ಬೆಟ್ಟದ ಮೇಲೆ ಇದಿರೋದು. ಇದು ನಗರ ಮತ್ತು ಕಣಿವೆಯ ಸುಂದರ ನೋಟವನ್ನು ಒದಗಿಸುತ್ತದೆ. ಈ ದೈತ್ಯ ಪ್ರತಿಮೆಯ ಒಳಗೆ 1,25,000 ಚಿಕ್ಕದಾದ ಬುದ್ಧನ ಪ್ರತಿಮೆಗಳು ಕೂಡ ಇಡಲಾಗಿದೆ. ಪ್ರತಿಯೊಂದು ಸಣ್ಣ ಪ್ರತಿಮೆಯು ಚಿನ್ನ ಮತ್ತು ಕಂಚಿನಿಂದ ಮಾಡಲ್ಪಟ್ಟಿದೆ. ಇದನ್ನು ಮುಖ್ಯವಾಗಿ ಕಂಚಿನಿಂದ ನಿರ್ಮಿಸಲಾಗಿದ್ದು, ಚಿನ್ನದ ಲೇಪನವನ್ನು ಕೂಡ ನೀಡಲಾಗಿದೆ. ಜಗತ್ತಿನಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಸಾರಲು ಭೂಟಾನ್ ದೇಶದ ಧಾರ್ಮಿಕ ನಂಬಿಕೆಗಳನ್ನು ಎತ್ತಿ ಹಿಡಿಯಲು ಇದನ್ನು ನಿರ್ಮಿಸಲಾಗಿದೆ. ಹಾಗೆ ನೀವು ಭೂಟಾನ್ ಅಂದರೆ ಆ ಬುದ್ಧ ಇರೋವಂಥ ಪ್ಲೇಸಸ್ಗೆ ಹೋದಾಗ ತುಂಬ ಶಾಂತ ರೀತಿಯಲ್ಲಿ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ ಬುದ್ಧನ ಪ್ರತಿಮೆಗೆ ಅಲ್ಲಿ ಆಫರಿಂಗ್ ಅಂತ ಹೇಳಿ ಲಾಲಿಪಪ್ಪು ಮತ್ತು ಸ್ವೀಟ್ಸು, ಫ್ಲವರ್ಸು ಹೀಗೆ ಅವರು ತುಂಬ ಆಫರಿಂಗ್ಸ್ ಕೊಡ್ತಾರೆ. ಅಲ್ಲಿನ ಜನ ಅದನ್ನು ತುಂಬ ನಂಬ್ತಾರೆ. ಹಾಗೆ ಏನಾದರೂ ಹೊರ್ಗಡೆ ಟೂರಿಸ್ಟ್ ಅಥವಾ ಅವರೇ ಆದರೂ ಅಲ್ಲಿ ಬುದ್ಧನ ಏನಾದರೂ ಪರ್ಚೇಸ್ ಮಾಡಿ ಅಲ್ಲೇ ಇಡಬೇಕು. ಅದು ಒಂದು ಪದ್ಧತಿ. ಅಂದರೆ ಅಲ್ಲೇ ಅವರು ಅದನ್ನು ಅರ್ಪಿಸಿದ್ದಾರೆ ಅಂತ ಅವ್ರು ಏನೇ ಅಂದ್ಕೊಂಡ್ರು ಅದಾಗುತ್ತೆ ಅನ್ನೋದು. ಅಲ್ಲೇ ತೊಗೊಂಡು ಅಲ್ಲೇ ಇಡಬೇಕು, ಆ ಥರ ಒಂದು ಪ್ರತೀತಿ ಇದೆ. ತುಂಬ ದೊಡ್ಡದಾಗಿದೆ. ಹಾಗೆ ನಿಮಗೆ ಎಲ್ಲೇ ಹೋದ್ರೂ ನಾರ್ಮಲಾಗಿ ವಾಶ್ರೂಮ್ ಫೆಸಿಲಿಟಿ ಖಂಡಿತ ಇದ್ದೇ ಇರುತ್ತೆ. ಹಾಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆಲ್ಲ ಕೆಫೆಗಳು ಕೂಡ ಹಾಗೆ ಇರುತ್ತೆ. ಎಲ್ಲ ಚೆನ್ನಾಗಿದೆ. ಹಾಗೆ ಇಲ್ಲಿಗೆ ಎಂಟ್ರಿ ಫೀ ಕೂಡ ಇದೆ. 1000 ರೂಪೀಸ್ ಏನೋ ಪೇ ಮಾಡಿ ಹೋಗಬೇಕು. ತುಂಬ ಚೆನ್ನಾಗಿರುವಂತಹ ಒಂದು ಬುದ್ಧನ ಸ್ಟ್ಯಾಚ್ಯೂ ಇಲ್ಲಿ ನೋಡೋದಕ್ಕೆ ನಮಗೆ ಸಿಗುತ್ತೆ. ಹಾಗೆ ಅಲ್ಲಿನ ಗೈಡ್ಗಳು ಕೂಡ ತುಂಬ ಎಕ್ಸ್ಪ್ಲೇನ್ ಮಾಡ್ತಾರೆ ಇದ್ರ ಬಗ್ಗೆ. ಇನ್ನು ಆಜ್ಞಾ ಚಕ್ರದಲ್ಲಿ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದನ್ನು ಒಂದು ಸ್ಮಾಲ್ ತಿನ್ನಲ್ಲಿ ಒಂದು ಡೈಮಂಡಿಂದ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ತುಂಬ ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ಅದು ಅಷ್ಟು ದೊಡ್ಡ ಇರೋದ್ರಿಂದ ನಮಗೆ ಅದು ಕಾಣಿಸೋದಿಲ್ಲ. ಅಷ್ಟು ಚೆನ್ನಾಗಿರುವಂಥದ್ದು ನಮಗೆ ನೋಡೋದಕ್ಕೆ ಅಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು.
ಬುದ್ಧ ಡೋರೆಮಾ ಈ ಪ್ಲೇಸ್ನ ಮುಗಿಸ್ಕೊಂಡು ನಾವು ಹೋಗಿದ್ದು ಲಂಚ್ ಆಲ್ರೆಡಿ ಟೈಮ್ ಆಗಿತ್ತಂತ ಹೇಳಿ ಲಂಚ್ಗೆ ಹೋದ್ವಿ. ಲಂಚಿಗೆ ಒಂದು ಹೆರಿಟೇಜ್ ಹೋಟೆಲ್ ಅಂತ ಹೇಳಿ ಅಲ್ಲಿನ ರೆಸ್ಟೋರೆಂಟ್ ತುಂಬ ಚೆನ್ನಾಗಿತ್ತು ಪ್ಲೇಸ್ ಕೂಡ. ಹಾಗೆ ಅಲ್ಲಿನ ಗೈಡ್ಗಳು ನಮಗೆ ಸಜೆಸ್ಟ್ ಮಾಡ್ತಾರೆ ಯಾವುದು ಅವರ ಫುಡ್ಡು ಚೆನ್ನಾಗಿರುತ್ತೆ ಅಂತ ಹೇಳಿ. ನಾವು ಕೂಡ ಅದನ್ನು ಟ್ರೈ ಮಾಡಿದ್ವಿ. ಶಾಮ್ಡೆ ಅಂದರೆ ನಮ್ಮ ಹತ್ರ ಹೇಗೆ ಫ್ರೈಡ್ ರೈಸ್ ಇರುತ್ತೆ ಹಾಗೇ. ಮತ್ತು ನಾವು ಇನ್ನೊಂದು ಟ್ರೈ ಮಾಡಿದ್ದು ಎಗ್ಗದು ದಾಚಿ ಮ್ಯಾಂಗೋ ಅಂತ, ಅದು ಚೀಸಲ್ಲಿ ಅವರು ಮಾಡಿರ್ತಾರೆ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಹಾಗೆ ಹೋಟೆಲ್ ಕೂಡ ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಹೋಟೆಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಕೊನೆಯ ಪ್ಲೇಸ್ ಸಿಂಪ್ಲಿ ಭೂಟಾನ್, ನಾವು ಇಲ್ಲಿಗೆ ಹೋಗಿದ್ದು ನೆಕ್ಸ್ಟು. ಇನ್ನು ಇವತ್ತಿನ ನಮ್ಮ ಕೊನೆಯ ಪ್ಲೇಸ್ ನಾವು ವಿಸಿಟ್ ಮಾಡಿದ್ದು ಭೂಟಾನ್ ದೇಶದ ಪಾರಂಪರಿಕ ಸಂಸ್ಕೃತಿಯನ್ನು ಬಿಂಬಿಸುವ ಸಿಂಪ್ಲಿ ಭೂಟಾನ್. ಇದು ಒಂದು ಜನಪ್ರಿಯ ಜೀವಂತ ವಸ್ತು ಸಂಗ್ರಹಾಲಯ ಅಂತಲೇ ಕೂಡ ಹೇಳ್ಬೋದು. ಇದು ರಾಜಧಾನಿ ಥಿಂಪು ನಗರದಲ್ಲಿದೆ. ಇಲ್ಲಿ ಭೂಟಾನೀಸ್ ಜನರ ಸಾಂಪ್ರದಾಯಿಕ ಮಣ್ಣಿನ ಮನೆಗಳನ್ನು ಕಾಣಬಹುದು. ನಮಗೆ ಸಿಂಪ್ಲಿ ಭೂಟಾನ್ನ ಅಲ್ಲಿ ಎಲ್ಲ ಕಡೆನೂ ತೋರಿಸ್ತಾರೆ, ಫಾರ್ಮ್ ಹೌಸ್ಗಳಲ್ಲಿ ತೋರಿಸ್ತಾರೆ. ಭೂಟಾನ್ನ ಇದು ಒಂದು ಪ್ರವಾಸೋದ್ಯಮದಲ್ಲಿ ನಾವು ನೋಡೋದಕ್ಕೆ ಸಿಗುತ್ತೆ. ವಸ್ತು ಸಂಗ್ರಹಾಲಯಗಳು ಕೂಡ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಭೂಟಾನೀಸ್ ಜನರ ಸಾಂಪ್ರದಾಯಿಕ ಮಣ್ಣಿನ ಮನೆಗಳನ್ನು ನಾವು ನೋಡಬಹುದು. ಪ್ರವಾಸಿಗರು ಅಲ್ಲಿನ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಸ್ಥಳೀಯ ನೃತ್ಯಗಳನ್ನು ಕಲಿಯಲು ಹಾಗೂ ನೈಸರ್ಗಿಕ ಜೀವನ ಶೈಲಿಯನ್ನು ಅನುಭವಿಸಲು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಈ ಸಿಂಪ್ಲಿ ಭೂಟಾನ್ನಲ್ಲಿ ಥಿಂಪು ನಗರದಲ್ಲಿರುವ ಇದು ಕೇವಲ ಒಂದು ವಸ್ತು ಸಂಗ್ರಹಾಲಯವಲ್ಲ, ಬದಲಿಗೆ ಇದು ಭೂಟಾನ್ನ ಸಾಂಪ್ರದಾಯಿಕ ಗ್ರಾಮೀಣ ಜೀವನ ಶೈಲಿಯನ್ನು ನೈಜವಾಗಿ ಪರಿಚಯಿಸುವ ಒಂದು ಜೀವಂತ ಮ್ಯೂಸಿಯಂ. ಇಲ್ಲಿನ ಸಾಂಪ್ರದಾಯಿಕ ಕಲ್ಲು ಮತ್ತು ಮರದಿಂದ ನಿರ್ಮಿಸಲಾದ ಮನೆಗಳು, ಅಲ್ಲಿನ ಜನರು ಶತಮಾನಗಳಿಂದ ಬಳಸುತ್ತಿರುವ ವ್ಯವಸಾಯದ ಉಪಕರಣಗಳು ಹಾಗೂ ಅಡುಗೆ ಮನೆಯ ವೈಶಿಷ್ಟ್ಯಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಇನ್ನು ಇಲ್ಲಿನ ಸಾಂಪ್ರದಾಯಿಕ ಆರ್ಚರಿ ಆಡೋದು ಇಲ್ಲಿನ ಫೇಮಸ್ ಅಂತಲೇ ಹೇಳ್ಬೋದು. ಭೂಟಾನ್ನ ಒಂದು ಗೇಮ್ ಅಂತಲೇ ಹೇಳ್ಬೋದು ಅದನ್ನು. ಸ್ಥಳೀಯ ಮದ್ಯ ಹರ ಅಂದರೆ ಅಲ್ಲಿನ ಲೋಕಲ್ ವೈನ್ ಅಂತ ಹೇಳ್ತಾರೆ, ಅದನ್ನು ಕೂಡ ನಮಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಜೊತೆಗೆ ಬಟರ್ ಟೀ, ಅಲ್ಲಿನ ಫೇಮಸ್ ಟೀ ಅಂತಲೇ ಹೇಳ್ಬೋದು, ಅದನ್ನು ಕೂಡ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಹಾಗೆ ಅವ್ರ ಜೊತೆ ಎಲ್ಲ ನೀವು ಕೂಡ ಡ್ಯಾನ್ಸ್ನ ಪಾರ್ಟಿಸಿಪೇಟ್ ಮಾಡ್ಬೋದು. ಅವರ ಪ್ರತಿಯೊಂದು ಡ್ಯಾನ್ಸ್ಗಳನ್ನು ಕೂಡ ಅಲ್ಲಿ ತೋರಿಸ್ತಾರೆ. ನಮಗೆ ಸಾಂಪ್ರದಾಯಿಕ ಜನಪದ ನೃತ್ಯಗಳನ್ನು ಕೂಡ ಕಲಿಬೋದು ನಾವು. ಇದಿಷ್ಟು ಫಾರ್ಮ್ ಹೌಸಲ್ಲಿ ನಡೆಯುತ್ತೆ. ಇದು ಪಾರೋ ಜಿಲ್ಲೆಯಲ್ಲಿರುವ ಈ ಮ್ಯೂಸಿಯಂ ಟಾ ಚಾಂಗ್ ಎಂಬ ಐತಿಹಾಸಿಕ ಕಾವಲು ಗೋಪುರದಲ್ಲಿದೆ ಅಂತಲೇ ಹೇಳ್ತಾರೆ. ಇಲ್ಲಿ ಭೂಟಾನ್ನ ಪ್ರಾಚೀನ ಕಾಲದ ಯುದ್ಧೋಪಕರಣಗಳು, ವರ್ಣಚಿತ್ರಗಳು, ಹಳೆಯ ಕಾಲದ ನಾಣ್ಯಗಳು, ಅಂಚೆ ಚೀಟಿಗಳು, ಶ್ರೀಮಂತ ಇತಿಹಾಸವನ್ನು ಸಾರುವ ಪುರಾತನ ವಸ್ತುಗಳನ್ನು ಕೂಡ ಸಂರಕ್ಷಿಸಿ ಇಡಲಾಗಿದೆ. ಮತ್ತು ಅವರು ಬಳಸ್ತಿದ್ದಂಥ ರೂಮ್ಗಳು, ಬಟ್ಟೆಗಳು, ಆಗಿನ ಕಾಲದ ಪ್ರತಿಯೊಂದನ್ನು ಅಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಥಿಂಪುದಲ್ಲಿರುವ ಈ ಮ್ಯೂಸಿಯಂ ಸುಮಾರು 3 ಅಂತಸ್ತಿನ ಸಾಂಪ್ರದಾಯಿಕ ಭೂಟಾನೀಸ್ ಮನೆಯ ಮಾದರಿಯಲ್ಲಿದೆ. ಇದು ಸುಮಾರು 100 ವರ್ಷಗಳಷ್ಟು ಹಳೆಯದಾದ ಗ್ರಾಮೀಣ ಜೀವನ ಪದ್ಧತಿಯನ್ನು ಬಿಂಬಿಸುತ್ತದೆ. ಇದು ಒಂಥರ ಬೆಸ್ಟ್ ಮ್ಯೂಸಿಯಂ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಗೇಮ್, ಡ್ಯಾನ್ಸ್, ಅವ್ರ ಜೊತೆ ಎಲ್ಲ ಸೇರಿ ನಾವು ಆಡೋದು, ಮಧ್ಯದಲ್ಲಿ ಫೈರ್ ಕ್ಯಾಂಪ್ ಎಲ್ಲವನ್ನು ನೋಡಿದಾಗ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಅವ್ರ ಡ್ಯಾನ್ಸ್ ಹೇಗಿತ್ತು ಅಂತ ಹೇಳಿ ನೋಡ್ಕೊಬನ್ನಿ. Jakieś na nas nie był.
emochile rasimne gove milala emochile o mashela peshola emagaso chobole sola oi begi joshu Yes, yes. Okay, so the ladies over here, they're gonna display you one of the programs from the central part of Bhutan where our current trainees exam. Yeah, check it out, check it out. ಓಕೆ, ಇದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ರಿಟರ್ನ್ ಪಾರಲ್ಲಿ ಬಂದು ಸ್ಟೇ ಆಗಿದ್ದೀವಿ. ನಮ್ಮ ರೂಮ್ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ. ಅದ್ಭುತವಾಗಿತ್ತು. ಇಷ್ಟು ದಿನ ಇದ್ದಿದ್ದಕ್ಕಿಂತ ಈ ರೂಮಲ್ಲಂತೂ ಸಖತ್ತಾಗಿತ್ತು. ನಮಗೆ ಆ ವ್ಯೂವು ಜೊತೆಗೆ ಅಲ್ಲಿ ಅವರ ಏನು ಗೇಮ್ ಆರ್ಚರಿ ಅದು ಕಾಣಿಸುತ್ತೆ. ಅಷ್ಟೇ ಅಲ್ಲ, ಅಲ್ಲಿನ ಅವರು ಭತ್ತ ತುಂಬ ಅಂದರೆ ಪ್ರಿಫರೆನ್ಸ್ ಮಾಡ್ತಾರೆ, ಅದನ್ನು ಕೂಡ ಬೆಳೆಯೋದು ಕಾಣಿಸುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ರೂಮ್ಗೆ ಚೆಕ್ ಇನ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ನಾರ್ಮಲಾಗಿ ಫ್ರೆಶ್ ಅಪ್ ಆಗಿ ಡಿನ್ನರ್ಗೆ ಬಂದ್ವಿ. ಡಿನ್ನರ್ ಹೋಟೆಲಲ್ಲೇ ಪ್ರಿಫರ್ ಮಾಡಿರ್ತಾರೆ. ಅದನ್ನು ಮುಗಿಸ್ಕೊಂಡು ಒಂದು ಶಾಪಿಂಗ್ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಅಲ್ಲಿನ ಲೋಕಲ್ ಸೈಡ್ ಹೇಗಿರುತ್ತೆ ಅನ್ನೋದನ್ನು ಚೆಕ್ ಮಾಡೋಣ ಅಂತ, ಕೆಲವೊಂದು ಪರ್ಚೇಸ್ ಮಾಡೋಣ ಅಂತ ಹೇಳಿ ಹೋಗಿ ನಾವು ಕೆಲವೊಂದು ಪರ್ಚೇಸ್ ಮಾಡಿ ನೋಡ್ಕೊಂಡು ಬಂದ್ವಿ. ಹಾಗೆ ಅಲ್ಲಿ ಮೋಮೋ ತುಂಬ ಫೇಮಸ್ ಇರೋದ್ರಿಂದ ಮೋಮೋ ಕಾರ್ನರ್ಸ್ ಎಲ್ಲ ಇರುತ್ತೆ, ಅದನ್ನು ಕೂಡ ನೋಡ್ಬೋದು. ಹಾಗೆಯೇ ಅಲ್ಲಿನ ಮಕ್ಕಳುಗಳು ಕೂಡ ಅಷ್ಟೇ ಫ್ರೆಂಡ್ಲಿಯಾಗಿ ಬೇಗ ಫ್ರೆಂಡ್ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಆಗಲೇ ಮುಂಚೆ ಹೇಳ್ದಂಗೆ ನೈಟ್ ಕ್ಲಬ್ಬು, ಕ್ಯಾರೋಕೇಸ್ ಎಲ್ಲ ಎನಿ ಟೈಮ್ ಅಲ್ಲಿ ಓಪನ್ ಇರುತ್ತೆ. ನಾರ್ಮಲಾಗಿ 11-12ಗೆ ಕ್ಲೋಸ್ ಮಾಡ್ತಾರೆ, ಅದು ಕೂಡ ಅಲ್ಲಿರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಇನ್ನು ನಮ್ಮ ದೇಶದಲ್ಲಿರುವಂಗೆ ಡ್ರೈನೇಜ್ ಎಲ್ಲ ಇದೆ, ಅದನ್ನು ನೋಡಿಕೊಂಡು ನಾವು ರಿಟರ್ನ್ ಮತ್ತೆ ರೂಮಿಗೆ ಬಂದು ರೆಸ್ಟ್ ಮಾಡಿ ಮತ್ತೆ ಬೆಳಿಗ್ಗೆ ನಮಗೆ ಟೈಗರ್ಸ್ ನೆಸ್ಟ್
ಮಾಡೋದ್ರಿಂದ ಬೇಗ ಎದ್ದೇಳಬೇಕಿತ್ತಂತ ಹೇಳಿ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ನಮ್ಮ ಡೇ 4 ಜರ್ನಿ. ಹೇಗಿತ್ತು ಅಂತ ಹೇಳಿ ತಿಳಿಸಿ ಕಮೆಂಟಲ್ಲಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಹಾಗೆ ನೆಕ್ಸ್ಟ್ ಡೇ ಅಂದರೆ ಡೇ 5 ನಮ್ಮ ಜರ್ನಿ ಹೇಗಿತ್ತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಮಿಸ್ ಮಾಡದೆ ವಿಡಿಯೋನ ವೆಯ್ಟ್ ಮಾಡ್ತಾಯಿರಿ, ಕಾಯ್ತಾಯಿರಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಏನಾದರೂ ವಿಸಿಟ್ ಮಾಡಬೇಕು ಅಂದರೆ ಖಂಡಿತ ಹೋಗಿ ವಿಸಿಟ್ ಮಾಡಿ. ಕಂಪ್ಲೀಟ್ ಡೀಟೇಲ್ಸ್ನ ನಾನು ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಇದು ನಮ್ಮ ರೂಮಿಂದ ಕಾಣಿಸುವಂಥ ವ್ಯೂ ಬಾಲ್ಕನಿಯಿಂದ. ಥ್ಯಾಂಕ್ ಯು.